ವಿರಾಜಪೇಟೆಯ ಬಾಳುಗೋಡು ಗ್ರಾಮದಲ್ಲಿ ನಿರ್ಮಾಣ ಮಾಡ್ತಿರುವ ಲೇಔಟ್ಗೆ ಕೆಲ ಪರಿಸರವಾದಿಗಳು ಅಡ್ಡಪಡಿಸುತ್ತಿದ್ದು, ಇದು ಕಾನೂನು ಬಾಹಿರ ಹಾಗೂ ಅಕ್ರಮವೆಂದು ಆರೋಪಿಸುತ್ತಿದ್ದಾರೆ ಎಂದಿರುವ ಉದ್ಯಮಿ ಕೆಎಸ್ ಪ್ರಸಾದ್ ಪಣಿಕರ್, ಪರಿಸರಕ್ಕೆ ಹಾನಿಯಾಗದಂತೆ ಲೇಔಟ್ ನಿರ್ಮಾಣ ಮಾಡ್ತಿರೋದಾಗಿ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂ ಪರಿವರ್ತನೆ ಆದ ಜಾಗವನ್ನೇ ನಾವು ಖರೀದಿ ಮಾಡಿದ್ದೇವೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಎಟಿಎಂ, ಮೆಡಿಕಲ್ ಸ್ಟೋರ್ ಮತ್ತಿತರ ವ್ಯವಸ್ಥೆ ಮಾಡಲಾಗುತ್ತದೆ. ಪರಿಸರಕ್ಕೆ ಹಾನಿಯಾಗದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. ಇದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶವೂ ಸಿಗಲಿದೆ ಎಂದರು. ಯಾವುದೇ ಕಾನೂನಲ್ಲಿ ಏನು ಕೊಟ್ಟಿದೆ, ಅದಕ್ಕೆ ಏನು ಅಪ್ರೂವಲ್ ಏನಿದೆ ಅದೇ ಥರ ಯಾವುದೂ ವ್ಯತ್ಯಾಸ ಇದ್ದಂಗೆ ಮಾಡಿದೆ. ಅದರಲ್ಲಿ ಯಾವುದು ಕಾನೂನಲ್ಲಿ ಯಾವ ಪೇಪರ್ಗಳು ಯಾವುದಿದೆ ಅದರ ಪ್ರಕಾರ ನಾವು ತಗೊಂಡದ್ದು ಪ್ರಾಪರ್ಟಿ ತಗೊಂಡಿರೋದು ಸಹ ಕನ್ವರ್ಷನ್ ಆಗಿ ತಗೊಂಡು, ಮತ್ತು ಅವರು ಯಾವ ಕಾರಣಕ್ಕೆ ಹೀಗೆ ಮಾಡಿದೆ ಅಂತ ಅರ್ಥ ಆಗ್ತದೆ. ನಾನು ಕಂಪ್ಲೀಟ್ ಡಾಕ್ಯುಮೆಂಟ್ಗಳು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕನ್ವರ್ಷನ್ ಆಗಿರೋದಿಲ್ಲ, ಅಪ್ರೂವಲ್ ಆಗಿರೋದು, ಮುಡದಿಂದು ಅಪ್ರೂವಲ್ ಆಗಿ ಪೇಪರ್ಸ್ ಕೊಟ್ಟಿರೋದು, ಅದರಲ್ಲಿ ಭಾರಿ ಕ್ಲೀನಾಗಿ ಏನು ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಅದರ ತಕ್ಕದಾಗಿ ಕಂಪ್ಲೀಟ್ ಡೆವಲಪ್ ಆಗಿದೆ. ನಾವು ಯಾವುದು ಇಲ್ಲೀಗಲ್ ಆಗಿ ಯಾವುದೇ ಕಾರಣಕ್ಕೆ ಹೋಗಲ್ಲ. ಮತ್ತು ಅವರದ್ದು ಶಬ್ದ ಯೂಸ್ ಮಾಡಿದ್ದಾರೆ, ಇವರು ಕೇರಳದಿಂದ ಮತ್ತು ರೆಡ್ಡಿಗಳು ಬಂದು ಇಲ್ಲೆಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಹಾಗೆ ಅನ್ನೋದು ನಾವು ಇಂಡಿಯಾದವರು, ನಮಗೆ ನಾವು ಭಾರತ ದೇಶದಲ್ಲಿ ನಾವು ಹಾಗೆ ನನಗೆ ತಪ್ಪಾಗಿ ಅನಿಸ್ತದೆ. ಅದೊಂದು ವಿಷಯ. ಎರಡನೇದು, ನಮ್ಮ ಈಗ ವಿರಾಜಪೇಟೆಯಲ್ಲಿ ನಮ್ಮ MLA ಅವರು ಡೆವಲಪ್ ಆಗಬೇಕು ಅಂತೇಳಿ ತುಂಬ ಓಡಾಡ್ತಾರೆ. ಅಂದರೆ ಎಲ್ಲ ಟೈಮಲ್ಲೂ ಸರಿ ತುಂಬ ಡೆವಲಪ್ ವಿಷಯದಲ್ಲಿ ಮಾಡ್ತಾರೆ. ಅವ್ರಿಗೂ ಸಹ ತುಂಬ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶ. ನಮಗೆ ಯಾವ ಕಡೆಯದ್ದು ಸಹ ಯಾವುದೋ ಒಂದು ಟ್ರಬಲ್ ಇಲ್ಲಿ ತಂದೆ ಇರಲಿಲ್ಲ. ಇದು ಬಂದವಾಗ ನಾನು ಇದನ್ನು ಲೀಗಲಾಗಿ ಏನೇನು ಡಾಕ್ಯುಮೆಂಟ್ ನಮ್ಮ ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅವರು ನಮಗೆ ತಿಳಿಸ್ಬೇಕಿತ್ತು. ಯಾವುದೋ ಮಿಸ್ಟೇಕ್ ನಮ್ಮ ಕಡೆಯಿಂದ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ಅವರು ಕಂಡಿಡಿದ್ರು ಇಂಥ ಮಿಸ್ಟೇಕ್ ಇದೆ ಅಂತ ಹೇಳಿದ್ರೆ ನಮಗೆ ಅವರು ತಿಳಿಸ್ಬೇಕು. ನಮ್ಮಲ್ಲಿ ಯಾವುದು ಲೀಗಲ್ ಬಿಟ್ಟು ಲೀಗಲಾಗಿ ಯಾವುದೂ ಕೆಲಸಗಳು ನಾವು ಮಾಡೋದು ಸಿಗಲಿ. ಯಾಕಂದರೆ ಅದರ ವಿಷಯಗಳು ಕಂಪ್ಲೀಟ್ ನಮ್ಮ ವಕೀಲರಾಗಲಿ ಅವರಿಗೆಲ್ಲರೂ ಪ್ರತಿಯೊಂದು ವಿಷಯಗಳು ನಾವು ಮುಂದೆ ಎಲ್ಲರ ಹತ್ರ ಮಾತಾಡಿ. ವಕೀಲ ಟಿಪಿ ಕೃಷ್ಣ ಮಾತನಾಡಿ, ಲೇಔಟ್ ನಿರ್ಮಾಣವಾಗ್ತಿರುವ ಜಾಗ ಬೆಟ್ಟ ಪ್ರದೇಶವಾಗಿರಲಿಲ್ಲ, ಪರಿಸರಕ್ಕೆ ಹಾನಿಯಾಗಿಲ್ಲ, ಕಾನೂನಿನ ಮಾನದಂಡವನ್ನು ಪಾಲಿಸುತ್ತಾ ಮಾದರಿಯಾಗಿ ಅಭಿವೃದ್ಧಿ ಮಾಡ್ತಿದ್ದೇವೆಂದು ಹೇಳಿದರು. ಕರ್ನಾಟಕದಲ್ಲೇ ಒಂದು ಮಾದರಿ ರೀತಿಯಲ್ಲಿ 40 ಅಡಿ ರೋಡ್ ಬೇರೆ ಎಲ್ಲಿ ಬಿಟ್ಟಿಲ್ಲ ಸರ್. ಆಕ್ಚುಲಿ ಅಷ್ಟು 40 ಅಡಿ ರೋಡ್ ಇಂಟೀರಿಯರ್ ರೋಡ್ಸ್ 40 ಫೀಟ್ ಕೊಟ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡ್ತೀವಿ. ಸೊ ಯಾವುದೇ ಒಂದು ಪರಿಸರಕ್ಕೆ ಹಾನಿ ಆಗಿಲ್ಲ. ಯಾವ ವ್ಯವಸ್ಥೆನೂ ಅದರಲ್ಲಿ ಯಾವ ವಿಚಾರದಲ್ಲಿ ಯಾವ ಕಾನೂನಾತ್ಮಕವಾಗಿ ಏನು ಮಾನದಂಡ ಫುಲ್ಫಿಲ್ ಮಾಡಬೇಕಾಗಿದೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಯಾವುದೇ ಒಂದು ನೀವು ಆಕ್ಚುಲಿ ನಾವು ಇಲ್ಲಿ ಡಾಕ್ಯುಮೆಂಟ್ ನಾವು ಇಟ್ಟಿದ್ದೀವಿ, ತಾವು ಕಂಪ್ಲೀಟ್ ಪರಿಶೀಲನೆ ಮಾಡಿ ಅಷ್ಟು ಪರ್ಫೆಕ್ಟ್ ಆಗಿದೆ. ಯಾಕೆಂತಂದ್ರೆ ಒಂದು ಕೆಲಸ ಆಗಬೇಕಾದ್ರೆ ಅದಕ್ಕೆ ಆ ಮಾನದಂಡ ಕಾನೂನಿನ ಮಾನದಂಡ ಏನಿರುತ್ತೋ ಆ ಒಂದು ವ್ಯವಸ್ಥೆ ಹೋಗ್ಬೇಕು. ಸೊ ಇವರು ಈಗ ಆಲ್ರೆಡಿ ಈ ಪರಿಸರವಾದಿಗಳು 2020ರಲ್ಲಿ ಒಂದು ರಿಟ್ ಪಿಟಿಷನ್ಸ್ ಫೈಲ್ ಮಾಡಿದ್ರು ಹೈಕೋರ್ಟಲ್ಲಿ 2020. ನಮ್ದು ಕನ್ವರ್ಷನ್ ಆಲ್ರೆಡಿ ಲಾಂಗ್ ಬ್ಯಾಕೇ ಆಗೋಗಿದೆ. 2015 itself ದ ಕನ್ವರ್ಷನ್ ಹ್ಯಾಸ್ ಬೀನ್ ಟೇಕನ್ ಪ್ಲೇಸ್. ಇವರು 2020ರಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಈ ರಿಟ್ ಪಿಟಿಷನ್ ಫೈಲ್ ಮಾಡಿದ ಪ್ರಕಾರವಾಗಿ ಆಕ್ಚುಲಿ ಅದರಲ್ಲಿ ದೇರ್ ಇಸ್ ನೋ ಆಕ್ಚುಲಿ ನಮ್ಮ ಜಿಲ್ಲಾಧಿಕಾರಿ ಅವರ ಕಚೇರಿಯವರು ಆಕ್ಚುಲಿ ಅಡ್ವೊಕೇಟ್ ಜನರಲ್ಗೆ ಒಂದು ಲೆಟರ್ ಬರ್ತಿದ್ರು. ಇಟ್ ಈಸ್ ಆನ್ ದಿ ಡೇಟ್, ನಾನು ನಿಮಗೆ ಕಾಪಿ ಫರ್ನಿಶ್ ಮಾಡ್ತೀನಿ. ಇವರು 29/8/2025ರಲ್ಲಿ DC ಆಫೀಸಿಂದ ಅಡ್ವೊಕೇಟ್ ಜನರಲ್ ಆಫೀಸಿಗೆ ಒಂದು ಲೆಟರ್ ಬರ್ತಿದ್ರು ಸ್ಟೇಟಿಂಗ್ ದಟ್ ಆಕ್ಚುಲಿ ಇವ್ರದ್ದು ಹಾಕಿರೋ ರಿಟ್ ಪಿಟಿಷನ್ ಅಲ್ಲಿ ಏನಾದರೂ ಇಂಜೆಕ್ಷನ್ಸ್ ಇದೆಯಾ, ಇಂಟ್ರಿಮ್ ಆರ್ಡರ್ಸ್ ಏನಾದರೂ ಇದೆಯಾ ಅಂತ ಸ್ಪಷ್ಟೀಕರಣ ಆಕ್ಚುಲಿ ದಿ ಕಿರಣ್ ಡಿ ರಾನ್ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸ್ಪೆಸಿಫಿಕ್ ಆಗಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ.
DC ಅವರಿಗೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಅವರಿಗಿದೆ, ಅದರಲ್ಲಿ ಯಾವುದು ತಡಸ ಇಲ್ಲ ಅಂತ. ಸೊ ನಮ್ಮ ವಿಚಾರ ಆಲ್ರೆಡಿ ಗೇಟ್ವೇ ಇಟ್ ಸೆಲ್ಫ್ ವಿ ಹ್ಯಾಡ್ ಕನ್ವರ್ಟೆಡ್ ಇಟ್, ಅದನ್ನು ಡೆವಲಪ್ ಮಾಡ್ತಾರೆ ಬ್ಯೂಟಿಫುಲ್ ಆಗಿ. ಒಂದು ಒಳ್ಳೆ ಕನ್ವರ್ಷನ್ ಆಕ್ಚುಲಿ ಒಂದು ಮಾದರಿ ರೀತಿಯಲ್ಲಿ, ಯಾಕೆಂದ್ರೆ ಎಲ್ಲರೂ ಕನ್ವರ್ಷನ್ಸು ಒಂದು ಬೇಕಾಬಿಟ್ಟಿಯಾಗಿ ಮಾಡಿ ಅದನ್ನ ರೋಡು ಬೇಕಾಬೇಡ ಅಂತ ಮಾಡಿಬಿಟ್ಟು ಬ್ಯೂಟಿಫುಲ್ ಆಗಿ ಮಾಡಿ ಒಂದು ಒಳ್ಳೆ ಲೇಔಟ್ ಮಾಡಿ ಒಳ್ಳೆ ಚೆನ್ನಾಗಿ ತರಬೇಕು. ಅದರಲ್ಲಿ ನೋಡಿ ಆ ಪೆರಮಾಡಿ ಏರಿಯಾದಲ್ಲಿ ಇಟ್ ಇಸ್ ಕೊಡಗು ಕೇರಳ ಮಾಕುಟ್ಟ ಕೇರಳ ಬರ್ತದೆ, ಅಲ್ಲಿ ಒಂದು ಹಾಸ್ಪಿಟಲ್ ಬರೋದಾದ್ರೆ ಪ್ಲಸ್ ಅಲ್ಲಿ ಒಂದು ಸಿಟಿ ಮಾರ್ಕೆಟ್ ಮಾರ್ಜಿನ್ ಫ್ರೀ ಮಾರ್ಕೆಟ್ ಬರೋದಾದ್ರೆ ನಾವು ಊರವರಿಗೆ ಒಳ್ಳೆಯದು, ಎಲ್ಲದಕ್ಕೂ ಅನುಕೂಲವಾಗಿದೆ. ವಿರಾಜಪೇಟೆಗೆ ತರಬಾರಿಯಲ್ಲಿ ಹುಷಾರಿಲ್ಲ ಅಂತ ಹೇಳಿ ವಿರಾಜಪೇಟೆಗೆ ಬರಬೇಕು ಅಂತಂದ್ರೆ ಇಟ್ ವಿಲ್ ಟೇಕ್ 8 ಕಿಲೋಮೀಟರ್ ದೂರ ಆಗಬೇಕು. ಅಲ್ಲೇ ಒಂದು ಹಾಸ್ಪಿಟಲ್ ಆದ್ರೆ ಅಲ್ಲಿ ಸ್ಥಳೀಯರಿಗೆ ಬಹಳ ಅವಕಾಶ, ಒಳ್ಳೆ ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ಏನು ಯಾರಿಂದನೂ ತಡೆ ಆಗ್ತದೆ, ಒಳ್ಳೆ ಕೆಲಸ ಆಗ್ತದೆ. ಯಾಕೆಂದ್ರೆ ಕನ್ವರ್ಷನ್ ಮೇಜರ್ ಆಗಿ ಮಾಡೋದಾದ್ರೆ ಪರಿಸರ ಹಾನಿ ಮಾಡ್ಕೊಂಡು ಮಾಡೋದಾದ್ರೆ ತಪ್ಪು. ಯಾಕೆಂದ್ರೆ ಕನ್ವರ್ಷನ್ ಆಗೋದಾದ್ರೆ ಇಟ್ ಈಸ್ ಅ ಸೈಕಲ್. ಒಂದು ಕಡೆಯಿಂದ ಒಂದು ಕೆಲಸ ಸ್ಟಾರ್ಟ್ ಆಗೋದಾದ್ರೆ ನೋಡಿ, ಒಂದು ಕನ್ವರ್ಷನ್ ಆಗಿದೆ, ಅಲ್ಲಿ ರೋಡ್ ಕೆಲಸ ಆಗ್ಬೇಕಾದ್ರೆ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸಿಗ್ತದೆ, ಅಲ್ಲಿ ಮನೆ ಬರೋದಾದ್ರೆ ಆ ಕೆಲಸದವರಿಗೆ ಕೆಲಸ ಸಿಗ್ತದೆ, ಸಿಮೆಂಟ್ ಆಗಲಿ ರಾಡ್ ಆಗಲಿ ಎಲ್ಲ ವಿಚಾರಗಳು ಇಟ್ ಈಸ್ ಅ ಸೈಕ್ಲಿಕ್ ಮ್ಯಾಟರ್. ಒಂದು ಕಡೆಯಿಂದ ರೊಟೇಟ್ ಆಗಲಿ ಇನ್ನೊಂದು ಕಡೆ ಬರೋದು. ಸೊ ಈ ಒಂದು ವ್ಯವಸ್ಥೆ ಕನ್ವರ್ಷನ್ ಅವಶ್ಯಕತೆ ಇರೋ ಜಾಗಕ್ಕೆ ಕನ್ವರ್ಷನ್ ಕೊಡಲೇಬೇಕು, ಯಾಕೆಂದ್ರೆ ಊರು ಬೆಳಿಬೇಕು. ಸುದ್ದಿಗೋಷ್ಠಿಯಲ್ಲಿ ಕೆಎಸ್ ಪ್ರಸಾದ್ ಪಣಿಕರ್ ಪತ್ನಿ ಜಸಿಂತಾ ಪ್ರಸಾದ್ ಪಣಿಕರ್, ಮೇಲ್ವಿಚಾರಕ ಕೆಕೆ ಅನಿಲ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.